ರಾಜ್ಯದ ಮುಖ್ಯಮಂತ್ರಿಗಳೇ ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಸೊ ಅವ್ರ ಉದ್ದೇಶ ಏನು ಅಂತಂದ್ರೆ, ಈಗ ಇಡಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ, ದೊಡ್ಡವ್ರ ಹೆಸರು ಹೇಳಿ ಅಂತ ಹೇಳಿ ಪೀಡಿಸಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ತೊಂದರೆ ಕೊಟ್ಟರಲ್ಲ ಮುಖ್ಯಮಂತ್ರಿಗಳಿಗೆ, ಅದೇ ರೀತಿ ನಮಗೂ ಕೂಡ ತೊಂದರೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಹುನ್ನಾರ ಮಾಡಿದೆ. ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಬೃಹತ್ ಪ್ರತಿಭಟನೆ. ಹೌದು, ಸಿದ್ದರಾಮಯ್ಯನವರು ಪ್ರತಿಭಟನೆ ಕೂತ್ಕೊಂಡಿರೋದು 2 ಸರಿ ನೋಡಿದ್ದು. ಒಂದು ಕೇಂದ್ರದ ವಿರುದ್ಧ ಪ್ರತಿಭಟನೆಗೆ ದಿಲ್ಲಿಗೆ ಹೋದಂತ ಸಂದರ್ಭದಲ್ಲಿ, ಇವಾಗ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ನೇರ ದೃಶ್ಯಾವಳಿಗಳನ್ನು. ವಿಧಾನಸೌಧದ ಮುಂಭಾಗದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಯ ಎದುರುಗಡೆಗೆ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಂಪುಟದ ಸಹೋದ್ಯೋಗಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಆಗಿರೋದೇನು, ಇಷ್ಟು ಬಾರಿ ನಾವು ಪಶ್ಚಿಮ ಬಂಗಾಳ, ದೆಹಲಿ ಈ ಭಾಗದಲ್ಲಿ ಗಮನಿಸ್ತಾ ಇದ್ವಿ, ಇಡಿಯನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಅಲ್ಲಿನ ರಾಜ್ಯ ಸರ್ಕಾರಗಳು ಇಂಥ ತನಿಖಾ ಸಂಸ್ಥೆಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥದ್ದು, ಇಡಿ, ಸಿಬಿಐ ಇದ್ರ ವಿರುದ್ಧವಾಗಿಲ್ಲ. ಈಗ ಆ ಸಂಸ್ಕೃತಿ ರಾಜ್ಯದಲ್ಲೂ ಕೂಡ ಶುರುವಾಗಿದೆ. ಅದು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಹಗರಣದ ಆರೋಪದ ವಿಚಾರವಾಗಿ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಹಿಂದಿನ ಅಧಿಕಾರಿಯಾಗಿದ್ದಂತ ಕಲ್ಲೇಶ್ ಅನ್ನೋರನ್ನ ವಿಚಾರಣೆಗೆ ಒಳಪಡಿಸಿದ್ರಂತೆ. ವಿಚಾರಣೆಗೆ ಒಳಪಡಿಸಿದ್ದೇನೋ ಸಮಸ್ಯೆ ಇಲ್ಲ, ಅದು ಯಥಾ ಪ್ರಕಾರವಾಗಿ ನಡ್ಕೊಂಡು ಹೋಗ್ಲಿ, ಅದೊಂದು ತನಿಖಾದ ಒಂದು ಭಾಗ. ಆದ್ರೆ ಮುಖ್ಯಮಂತ್ರಿಗಳ ಹೆಸರು ಹೇಳಿ, DCM ಹೆಸರು ಹೇಳಿ, ಆಮೇಲೆ ನಾಗೇಂದ್ರ ಅವ್ರ ಹೆಸರು ಹೇಳಿ ಹೇಳಿದ್ರೆ ನಿಮಗೆ ನಾವು ವಿನಾಯಿತಿಯನ್ನ ಕೊಡ್ತೀವಿ, ಇಲ್ಲ ಅಂತಂದ್ರೆ ನೋಡಿ ಇಡಿ ಸಿಕ್ಕಾಕೊಂಡ್ರೆ 10 ವರ್ಷ ನಿಮಗೆ ಬೇಲ್ ಸಿಗಲ್ಲ, ಈ ತರ ವಿಚಾರಗಳನ್ನ ಹೇಳಿ ನನಗೆ ಹೆದರಿಸಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ ಅಂತೇಳಿ ಕಲ್ಲೇಶ್ ಹೋಗ್ಬಿಟ್ಟು ನಿನ್ನೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಈಗ ವಿಲ್ಸನ್ ಗಾರ್ಡನ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ FIR ಕೂಡ ಆಗಿದೆ. ಕಾರಣ ಅಂತಂದ್ರೆ ಇಡಿ ಬರುವಂತದ್ದು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆ ಕಾರಣಕ್ಕಾಗಿ ಇಷ್ಟೇ ಸಾಕಾಯ್ತು ರಾಜ್ಯ ಸರ್ಕಾರಕ್ಕೆ. ಆಮೇಲೆ ಇದೊಂದು ರೀತಿ ಅಬ್ಸಲ್ಯೂಟ್ ಸಿನಿಮಾ. ಯಾಕೆ ಅಂತ ಅಂದ್ರೆ, ಇದೇ ಸಂಪುಟಕ್ಕೆ ಸಂಬಂಧಪಟ್ಟಿನ 4-5 ಮಂದಿ ಸಚಿವರುಗಳು ಒಂದ್ ದಿವಸ ಕೂತು ಇಡಿ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದೆ, ಮುಖ್ಯಮಂತ್ರಿಗಳು DCM ಅನ್ನ ಮತ್ತೆ ಸಚಿವರುಗಳ ಹೆಸರನ್ನ ಬಲವಂತವಾಗಿ ಎಳೆತರುವಂತ ಪ್ರಯತ್ನ ಮಾಡ್ತಾ ಇದೆ ಅಂತ ಕೇವಲ ಒಂದು 5 ದಿವಸಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ರು. ನಾವು ಇದು ಕೇವಲ ಆರೋಪಕ್ಕೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡ್ರೆ, 5 ದಿವಸ ಸೀನ್ ಚೇಂಜ್ ಏನಾಗಿದೆ ಅಂತ ಅಂದ್ರೆ, ಒಬ್ಬ ಅಧಿಕಾರಿ ಹೋಗ್ಬಿಟ್ಟು ನನ್ನನ್ನ ಹಿಂಗೆ ಪೀಡಿಸ್ತಾ ಇದ್ರಂತ ಕಂಪ್ಲೇಂಟ್ ಕೊಡುವಷ್ಟರ ಮಟ್ಟಿಗೆ ಇದು ಮುಂದಕ್ಕೆ ಹೋಗಿದೆ. ನಿಜಕ್ಕೂ ಕೂಡ ಈ ರೀತಿಯಾಗಿ ಇಡಿ ಏನು ಕಿರುಕುಳವನ್ನ ಕೊಟ್ಟಿದ್ಯಾ, ಅಥವಾ ಇದೊಂದು ರೀತಿಯಾಗಿ ಏನಾದ್ರೂ ಕಾನ್ಸ್ಪಿರಸಿನ, ಈ ರೀತಿಯಾದಂಥದ್ದು ಈಗ ಚರ್ಚೆ ಇಡೀ ರಾಜ್ಯಾದ್ಯಂತ ಹುಟ್ಟುಹಾಕಿರುವಂತಹ ಸಂದರ್ಭ. ನಿನ್ನೆ ರಾತ್ರಿ ಕಂಪ್ಲೇಂಟ್ ಆಯ್ತು ಅಂದ್ರೆ FIR ಆಯ್ತು, ಇವತ್ತು ಬೆಳಗ್ಗೆ ಪ್ರೊಟೆಸ್ಟ್ ಶುರು ಆಯ್ತು. ಈ ಮಟ್ಟಿಗೆ ರಾಜ್ಯ ಸರ್ಕಾರ ಈಗ ಕೇಂದ್ರದ ವಿರುದ್ಧವಾಗಿ, ಅದರಲ್ಲೂ ತನಿಖಾ ಸಂಸ್ಥೆಗಳ ವಿರುದ್ಧವಾಗಿ ಪರಸ್ಪರ ಸೆಣಸಾಟಕ್ಕೆ ಕೂತಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಂತಂದ್ರೆ, ಖುದ್ದು ಮುಖ್ಯಮಂತ್ರಿಗಳೇ ಬಂದು ಇಂತಹದೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರತಿಭಟನೆ ಕೂತಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಂಧಿಸಿ 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 ಧಿಕ್ಕಾರ 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 ಪ್ರಜಾಪ್ರಭುತ್ವ ಮೇಲೆ ದಾಳಿ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡುತ್ತಿರುವ ಬಿಜೆಪಿಗೆ, ಸರ್ಕಾರವನ್ನು ಬುಡಮೇಲು ಮಾಡುತ್ತಿರುವ ಬಿಜೆಪಿಗೆ, ಸರ್ಕಾರವನ್ನು ಬುಡಮೇಲು ಮಾಡುತ್ತಿರುವ ಇಡಿಗೆ, ಬಿಜೆಪಿಯ ಗೂಂಡ ಇಡಿಗೆ, ಬಿಜೆಪಿಯ ರೌಡಿ ಇಡಿಗೆ, ಸರ್ಕಾರವನ್ನ ಬುಡಮೇಲು ಮಾಡುತ್ತಿರುವ ಬಿಜೆಪಿಗೆ, ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕುತ್ತಿರುವ ಇಡಿಗೆ, ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕುತ್ತಿರುವ ಬಿಜೆಪಿಗೆ, ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕುತ್ತಿರುವ ಇಡಿಗೆ, ಹಗರಣ ಮಾಡಿದವರನ್ನ ರಕ್ಷಿಸುತ್ತಿರುವ ಬಿಜೆಪಿಗೆ, ನಿಜವಾಗಿ ಮಾಡಿರೋರ್ನ ಬಿಟ್ಟು ಮಾಡದೇ ಇರೋರ್ನ ಶಿಕ್ಷಿಸ್ತಾ
ಇದ್ದಾರೆ ಅಂದ್ರೆ ಮುಚ್ಚಾಕ್ತಾ ಇದ್ದಾರೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾರ ವಿರುದ್ಧ ಹೋರಾಟ, ಯಾರ ವಿರುದ್ಧ ಹೋರಾಟ, ಯಾರ ವಿರುದ್ಧ ಹೋರಾಟ, ಇಡಿ ಇಡಿ ಕೆಡಿ ಕೆಡಿ ಇಡಿ ಕೆಡಿ ಗುಂಡ ಗುಂಡ ಇಡಿ ಇಡಿ ಗುಂಡ ಗುಂಡ ಇಡಿ ಇಡಿ ಗುಂಡ ಗುಂಡ ಇಡಿ ಇಡಿ ಗುಂಡ ಗುಂಡ ಬಂಧಿಸಿ ಬಂಧಿಸಿ ಇಡಿ ಬಂಧಿಸಿ 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 ಬಿಜೆಪಿ ಏಜೆಂಟ್ ಇಡಿಗೆ ಬಿಜೆಪಿಯ ಗೂಂಡ ಇಡಿಗೆ ಬಿಜೆಪಿಯ ಗೂಂಡ ಇಡಿಗೆ ಬಿಜೆಪಿಯ ಏಜೆಂಟ್ ಇಡಿಗೆ ಬಿಜೆಪಿಯ ಗೂಂಡ ಏಜೆಂಟ್ ಮಿತ್ತರಿಗೆ ಬಿಜೆಪಿಯ ಗೂಂಡ ಏಜೆಂಟ್ ಮಿತ್ತಲಿಗೆ ಇಡಿಯ ದಬ್ಬಾಳಿಕೆಗೆ ಹೇಳಿ ಒಂದು ಧಿಕ್ಕಾರ, ಹೇಳಿ ಒಂದು ಧಿಕ್ಕಾರ, ಇಡಿಯ ಗುಂಡಾಗಿರಿಗೆ ಹೇಳಿ ಒಂದು ಧಿಕ್ಕಾರ, ಹೇಳಿ ಒಂದು ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಇಡಿ ದಬ್ಬಾಳಿಕೆಗೆ ಇಡಿ ಗೂಂಡಾಗಿರಿಗೆ ಇಡಿ ದಬ್ಬಾಳಿಕೆಗೆ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡುತ್ತಿರುವ ಇಡಿಗೆ ಚುನಾಯಿತ ಸರ್ಕಾರ ಬುಡಮೇಲು ಮಾಡುತ್ತಿರುವ ಬಿಜೆಪಿಗೆ ಬಿಜೆಪಿಯ ಪ್ರಜಾಪ್ರಭುತ್ವದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ಗೆ ಉಳಿಸಿ 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 ಅಂಬೇಡ್ಕರ್ ಸಂವಿಧಾನ ಉಳಿಸಿ 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 ಬಿಜೆಪಿಯ ಗೂಂಡಾಗಿರಿಗೆ ಇಡಿಯ ದಬ್ಬಾಳಿಕೆಗೆ ತೊಲಗಲಿ 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 ರಾಜೀನಾಮೆ ಕೊಡು ರಾಜೀನಾಮೆ ಕೊಡು ಅಮಿತ್ ಶಾ ರಾಜೀನಾಮೆ ಕೊಡು 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 ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಇಡಿಗೆ ಭ್ರಷ್ಟ ಇಡಿಗೆ ಉಳಿಸಿ 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 ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ವಂದಿಸಿ ಇಡೀ ಅಧಿಕಾರಿಗಳಿಗೆ ಬಿಜೆಪಿಗೆ ಬಿಜೆಪಿಗೆ ಬಿಜೆಪಿ
ಏಜೆಂಟ್ ಯಾರಪ್ಪ? ಬಿಜೆಪಿ ಏಜೆಂಟ್ ಯಾರಪ್ಪ? ಧಿಕ್ಕಾರ ಧಿಕ್ಕಾರ. ಇದು ಸನ್ನಿವೇಶ ಹೇಗಿದೆ ನೋಡಿ. ಇಲ್ಲಿ ಸ್ಕ್ಯಾಮ್ ಆಗಿರುವಂತದ್ದು ಖಂಡಿತ ಇದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಹೌದು, ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂಗೆ ಸ್ಕ್ಯಾಮ್ ಆಗಿದೆ. ನೀವು ಹೇಳಿದಂಗೆ 187, 190 ಅಲ್ಲ 90 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. ಆ ಸ್ಕ್ಯಾಮ್ ವಿಚಾರವಾಗಿ ಮತ್ತೆ ಕಾಂಗ್ರೆಸ್ ಬಂದೇ ಪ್ರೊಟೆಸ್ಟ್ ಮಾಡ್ತಾ ಇದೆ. ಏನಂತ? ವಾಲ್ಮೀಕಿ ಹಗರಣವನ್ನ ಮುಚ್ಚಾಕ್ತಾ ಇರೋ ಬಿಜೆಪಿ ವಿರುದ್ಧ ಪ್ರೊಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಘೋಷಣೆಗೆ ಹೋಗುವಂತ ಸಂದರ್ಭದಲ್ಲಿ. ಅಂದ್ರೆ ಸನ್ನಿವೇಶ ಹೇಗಿದೆ ನೋಡಿ. ಬಿಜೆಪಿಯನ್ನ ಕೌಂಟರ್ ಮಾಡೋದಕ್ಕೆ ಆಗುವಂತ ಎಲ್ಲ ಅಸ್ತ್ರಗಳನ್ನು ಇಲ್ಲಿ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ.